ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಚಾನಲಲ್ಲಿ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಈ ಫಸ್ಟ್ ವಿಲಾಗ್ ಬಂದುಬಿಟ್ಟು ಹಾಸನಾಂಬ ದರ್ಶನದ ಬಗ್ಗೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ವೀಕ್ ಡೇಸಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ವೆನ್ಸ್ಡೇ ಈವ್ನಿಂಗ್ 6 o'clock ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಯಶವಂತಪುರದಿಂದ. ಈ ಟ್ರೈನು 9 o'clock ಹಾಸನ ರೀಚ್ ಆಯಿತು. ರೈಲ್ವೆ ಸ್ಟೇಷನ್ ಹೊರಗಡೆ ಎಲ್ಲ ಆಟೋಗಳಿದ್ದು ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಆಟೋ ಹತ್ತುವಾಗ ಹೇಳಬೇಕು ಯಾವ ಸೈಡ್ ನಿಮ್ಮನ್ನ ಬಿಡಬೇಕು ಅಂತ. ಯಾಕಂದರೆ ಧರ್ಮ ದರ್ಶನದ ಸಾಲು ಬೇರೆ ಕಡೆ ಇರುತ್ತೆ, 300 ರೂಪೀಸ್ ಟಿಕೆಟ್ ಸಾಲು ಬೇರೆ ಇರುತ್ತೆ, 1000 ರೂಪೀಸ್ ಟಿಕೆಟ್ ಸಾಲು ಬೇರೆ ಇರುತ್ತೆ. ನಾವು ಹೋಗಿದ್ದು 300 ರೂಪೀಸ್ ಟಿಕೆಟ್ ಸಾಲ ಹತ್ರ. ಪೂರಾ ಹತ್ರ ಬಿಡಲ್ಲ, ಸ್ವಲ್ಪ ದೂರನೇ ಬಿಡ್ತಾರೆ. ಒಂದು 100 ಮೀಟರ್ಸ್ ಅಷ್ಟು ನೀವು ನಡ್ಕೊಂಡು ಹೋಗಬೇಕಾಗತ್ತೆ. ಅದಾದಮೇಲೆ ಟಿಕೆಟ್ ಕೌಂಟರ್ಸ್ ಸ್ಟಾರ್ಟ್ ಆಗುತ್ತೆ. ನಾವು ಟಿಕೆಟ್ ತೊಗೊಂಬಿಟ್ಟು ಸ್ಕ್ಯಾನ್ ಮಾಡ್ಕೊಂಬಿಟ್ಟು ಕ್ಯೂಗೆ ಹೋದ್ವಿ. ನಮಗೆ ಅರ್ಧ ಗಂಟೆ ಒಳಗೇ ದರ್ಶನ ಆಯಿತು. ನಾವು ಅವತ್ತಿನ ದಿವಸ ಧರ್ಮ ದರ್ಶನ ಮಾಡಿದವ್ರನ್ನ ಕೇಳಿದ್ವಿ. ಅವ್ರಿಗೆ 2ರಿಂದ 2.5 ತಾಸು ತಗೊಳ್ತು ಅಂತ ಹೇಳಿದ್ರು. ಅದಕ್ಕೆ ನಾನು ಸಜೆಸ್ಟ್ ಮಾಡೋದೇನೆಂದರೆ ವೀಕ್ ಡೇಸಲ್ಲೇ ನೀವು ದರ್ಶನದ್ದು ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ದೇವಸ್ಥಾನದ ದರ್ಶನ ನವಂಬರ್ 9ರಿಂದ ಸ್ಟಾರ್ಟ್ ಆಗಿದ್ದು ನವಂಬರ್ 23ಕ್ಕೆ ಮುಗಿಯುತ್ತೆ. ಸೊ ನೀವು ಬರೋದಾದರೆ ಈ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ದರ್ಶನ ಮುಗಿಸ್ದು ಬಂದಮೇಲೆ ಹೊರಗಡೆ ಪ್ರಸಾದದ ಅರೇಂಜ್ಮೆಂಟ್ಸ್ ಎಲ್ಲ ಇತ್ತು. ದೊನ್ನೆ ಪ್ರಸಾದ ಇತ್ತು, ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಪ್ರಸಾದ ಸೇವಿಸ್ಬೋದು. ಅದಾದಮೇಲೆ ಜಾತ್ರೆ ಎಲ್ಲ ಇತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜಾತ್ರೆ ಮಾಡಿಕೊಂಡು ಹೊರಟ್ವಿ. ಊರು ತುಂಬ ಎಲ್ಲ ಲೈಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಕಣ್ಣು ತುಂಬಿಕೊಂಡು ನಾವು ರೈಲ್ವೆ ಸ್ಟೇಷನಿಗೆ ಹೋದ್ವಿ. ನಾವು ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ನಮಗೆಲ್ಲೂ ಏನೂ ತೊಂದರೆ ಆಗಲಿಲ್ಲ. ನಮ್ಮ ಟ್ರೈನ್ ಬಂದುಬಿಟ್ಟು 12:40 ನಾವು ಬ್ಯಾಂಗ್ಳೂರು ರೀಚ್ ಆಗೋಷ್ಟರೊಳಗೆ 6:15 ಆಗಿತ್ತು ಮಾರ್ನಿಂಗ್. ಸೊ ದರ್ಶನ ಆಯಿತು, ಆರಾಮಾಗಿ ಜರ್ನಿನೂ ಆಯಿತು. ನಮಗೆಲ್ಲೂ ಏನೂ ತೊಂದರೆ ಆಗಲಿಲ್ಲ. ನೀವು ಬರೋದಾದರೆ ಇದೇ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.